ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನಿಂದ ನಾನು 20 ಡೇ ಇಂಗ್ಲಿಷ್ ಗ್ರಾಮರ್ ಚಾಲೆಂಜ್ ಕ್ಲಾಸಸ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕೋಚಿಂಗ್ ಕ್ಲಾಸಲ್ಲಿ ಬಿಗಿನರ್ಸಿಗೆ ಒಂದು 20 ಡೇ ಕ್ಲಾಸಸ್ ಮಾಡ್ತೀನಿ. ಸೇಮ್ ಅದೇ ಕ್ಲಾಸಸ್ನ ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ 20 ಡೇಸಲ್ಲಿ ನಿಮಗೆ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡದೆ ಎವ್ರಿ ಕ್ಲಾಸಸ್ ನೀವು ಕಂಪ್ಲೀಟ್ ಆಗಿ ನೋಡಬೇಕು. ಈ ಚಾಲೆಂಜ್ನಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಇಂಗ್ಲಿಷ್ ಕಲಿತಾ ಹೋಗ್ತೀರಾ. ಈ ಕ್ಲಾಸಸ್ ಅನ್ನು ನಾನು ಝೀರೋದಿಂದ ಯಾರು ಇಂಗ್ಲಿಷ್ ಗ್ರಾಮರ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ. ನಿಮಗೆ ಇಂಗ್ಲಿಷ್ ಗ್ರಾಮರ್ ಗೊತ್ತಿಲ್ಲ ಅನ್ನೋದನ್ನು ನೀವು ತಲೆಯಿಂದ ತೆಗೆದು ಹಾಕಿ ಈ 20 ಡೇಸ್ ಇಂಗ್ಲಿಷ್ ಗ್ರಾಮರ್ ಚಾಲೆಂಜ್ನ ಕ್ಲಾಸನ್ನು ಕಂಪ್ಲೀಟಾಗಿ ಕೇಳಿ 20th ಡೇಯಲ್ಲಿ ನಿಮಗೆ ಇಂಗ್ಲಿಷ್ ಗ್ರಾಮರ್ ಬೇಸಿಕ್ ಕಂಪ್ಲೀಟಾಗಿ ಅರ್ಥ ಆಗಿರುತ್ತೆ. ಸೊ ನಾವು ಬೇಸಿಕ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಕ್ಲಾಸಲ್ಲೂ ನೀವು ಒಂದೊಂದು ಗ್ರಾಮರನ್ನು ಸಿಂಪಲಾಗಿ ಕಲಿತಾ ಹೋಗ್ತೀರಾ. ಪ್ರತಿ ಲೆಸನ್ ಕೂಡ ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಸರಳವಾಗಿರುತ್ತೆ. ಪ್ರತಿ ಕ್ಲಾಸ್ ಮ್ಯಾಕ್ಸಿಮಮ್ ಅಂದರೆ 5 ಮಿನಿಟ್ಸ್ ವಿಡಿಯೋ ಆಗಿರುತ್ತೆ. ಕೇರ್ಫುಲ್ಲಾಗಿ ಲಿಸನ್ ಮಾಡಬೇಕು. ನಾನು ಹೇಳಿರುವ ಸೆಂಟೆನ್ಸ್ನ ನೀವು ರಿಪೀಟ್ ಮಾಡಬೇಕು. ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. 20 ಡೇಸ್ ಆದಮೇಲೆ ನಿಮಗೆ ಮೂಲ ಇಂಗ್ಲಿಷ್ ಗ್ರಾಮರ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ನೀವೆಲ್ಲ ರೆಡಿ ಇದ್ದೀರಾ ಈ ಚಾಲೆಂಜ್ಗೆ ಅಂತ ಅನ್ಕೋತೀನಿ. ಲೆಟ್ಸ್ ಸ್ಟಾರ್ಟ್ ಅವರ್ ಇಂಗ್ಲಿಷ್ ಲರ್ನಿಂಗ್ ಜರ್ನಿ ಟುಗೆದರ್. ಓಕೆ, 20 ಡೇ ಇಂಗ್ಲಿಷ್ ಗ್ರಾಮರ್ ಚಾಲೆಂಜ್ನ ಫಸ್ಟ್ ಡೇಗೆ ನಿಮಗೆ ಸ್ವಾಗತ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಬಿಗಿನರ್ಸ್ಗೆ ಅಂದರೆ 0 ಲೆವೆಲಿಂದ ಯಾರು ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ಮಾಡ್ತಾ ಇರೋದು. ನೀವು ಅಡ್ವಾನ್ಸ್ ಲೆವೆಲ್ ಲರ್ನರ್ಸ್ ಆಗಿದ್ರೆ ನಿಮಗೆ ಇದು ಬೋರ್ ಅನ್ನಿಸ್ಬೋದು ಅಥವಾ ನಿಮಗೆ ಇಷ್ಟು ಸಿಂಪಲ್ ಆಗಿದೆ ಇದನ್ನೇನು ಹೇಳ್ಕೊಡ್ತಾರೆ ಅಂತ ಅನ್ನಿಸ್ಬೋದು. ಬಟ್ 0 ಲೆವೆಲ್ ಲರ್ನರ್ಸ್ಗೆ ನಾನು ಈ ಕ್ಲಾಸಸ್ ಮಾಡ್ತಾ ಇದ್ದೀನಿ. 20 ಡೇ ಇಂಗ್ಲೀಷ್ ಲರ್ನಿಂಗ್ ಚಾಲೆಂಜ್. ನನ್ನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ನಾನು ಹೇಗೆ ಕ್ಲಾಸಸ್ ಮಾಡ್ತೀನೋ ಅದೇ ಥರ ಯೂಟ್ಯೂಬಲ್ಲೂ ನಾನು ಡೇ 1 ಕ್ಲಾಸ್ನ ತುಂಬ ಸಿಂಪಲ್ ಆದ ಟಾಪಿಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟುಡೇಸ್ ಟಾಪಿಕ್ ಈಸ್ ನೌನ್. ಇಂದಿನ ವಿಷಯ ನೌನ್. ನೌನ್ ಅಂದರೆ ನಾಮಪದ. ಕನ್ನಡದಲ್ಲಿ ನಾವು ನೌನ್ನ ನಾಮಪದ ಅಂತ ಹೇಳ್ತೀವಿ. ನಾವು ಯಾವುದಕ್ಕೆ ನೌನ್ ಅಂತ ಹೇಳ್ತೀವಿ ಅಂದರೆ ಅ ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ನಾಮಪದ ಅಂದರೆ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುವಿನ ಹೆಸರು. ಇದನ್ನು ನಾವು ಸಿಂಪಲ್ ಆಗಿ ಎಕ್ಸಾಂಪಲ್ ಸೆಂಟೆನ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಆಗ ನಿಮಗೆ ಈಸಿ ಕಲಿಯೋದಕ್ಕೂ ಇಂಟ್ರೆಸ್ಟ್ ಆಗಿರುತ್ತೆ. ದಿಸ್ ಈಸ್ ಅ ಬಾಯ್. ದಿಸ್ ಈಸ್ ಅ ಬಾಯ್. ಇದು ಒಬ್ಬ ಹುಡುಗ. ಇದರಲ್ಲಿ ಬಾಯ್ ಈಸ್ ಅ ನೌನ್. ಬಾಯ್ ಅನ್ನೋದೊಂದು ನಾಮಪದ. ದಿಸ್ ಈಸ್ ಅ ಟೀಚರ್. ದಿಸ್ ಈಸ್ ಅ ಟೀಚರ್. ಇದು ಒಬ್ಬ ಶಿಕ್ಷಕ. ಟೀಚರ್ ಈಸ್ ಅ ನೌನ್ ಹಿಯರ್. ಟೀಚರ್ ಒಂದು ನಾಮಪದ. ದಿಸ್ ಈಸ್ ಅ ಡಾಗ್. ದಿಸ್ ಈಸ್ ಅ ಡಾಗ್. ಇದು ಒಂದು ನಾಯಿ. ಇದು ಒಂದು ನಾಯಿ. ಡಾಗ್ ಈಸ್ ಅ ನೌನ್ ಹಿಯರ್. ಡಾಗ್ ಅನ್ನೋದು ಇಲ್ಲಿ ನೌನ್. ಐ ಲಿವ್ ಇನ್ ಅ ಸಿಟಿ. ಐ ಲಿವ್ ಇನ್ ಅ ಸಿಟಿ. ನಾನು ಒಂದು ನಗರದಲ್ಲಿ ವಾಸಿಸುತ್ತೇನೆ. ಸಿಟಿ ಈಸ್ ಅ ನೌನ್. ಸಿಟಿ ಅನ್ನೋದು ಇಲ್ಲಿ ನಾಮಪದ. ಶಿ ಹ್ಯಾಸ್ ಅ ಬುಕ್. ಶಿ ಹ್ಯಾಸ್ ಅ ಬುಕ್. ಅವಳ ಬಳಿ ಒಂದು ಪುಸ್ತಕ ಇದೆ. ಅವಳ ಬಳಿ ಒಂದು ಪುಸ್ತಕ ಇದೆ. ಬುಕ್ ಈಸ್ ಅ ನೌನ್. ಬುಕ್ ಒಂದು ನಾಮಪದ. ಸೊ ಆದ್ದರಿಂದ ನೀವು ನೆನಪಿಡಬೇಕು, ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ನಾಮಪದ ಅಂದರೆ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುವಿನ ಹೆಸರು. ಇವಾಗ ನಾವೊಂದು ಸ್ಮಾಲ್ ಚಟುವಟಿಕೆ ಮಾಡೋಣ. ನಾವು ಲೆಟ್ಸ್ ಡೂ ಸ್ಮಾಲ್ ಆ್ಯಕ್ಟಿವಿಟಿ. ಈ ವಾಕ್ಯದಲ್ಲಿ, ಈ ಸೆಂಟೆನ್ಸಲ್ಲಿ ನೀವು ನೌನ್ ಯಾವುದು ಅಂತ ಕಂಡುಹಿಡಿಬೇಕು. ದ ಕ್ಯಾಟ್ ಈಸ್ ಆನ್ ದಿ ಟೇಬಲ್. ದ ಕ್ಯಾಟ್ ಈಸ್ ಆನ್ ದಿ ಟೇಬಲ್. ಬೆಕ್ಕು ಮೇಜಿನ ಮೇಲೆ ಇದೆ. ವಿಚ್ ವರ್ಡ್ ಈಸ್ ದ ನೌನ್. ಇಲ್ಲಿ ಯಾವುದು ನಾಮಪದ ಅನ್ನೋದನ್ನು ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ತಿಳಿಸಬೇಕು. ನಿಮ್ಮ ಹೆಸರು ಮತ್ತು ಆನ್ಸರ್ನ ಕಾಮೆಂಟ್ ಹಾಕಿ ತಿಳಿಸಿ. ನಾವು ಇಂಟರಾಕ್ಷನ್ ಮಾಡಿದಷ್ಟು ಇಂಗ್ಲೀಷ್ ಕಲಿಯೋದಕ್ಕೆ ಈಸಿ ಆಗುತ್ತೆ. ಇಲ್ಲಿಗೆ ನಾನು ಡೇ 1 ಇಂಗ್ಲೀಷ್ ಗ್ರಾಮರ್ ಚಾಲೆಂಜ್ನ ಮುಗಿಸ್ತೀನಿ. ಡೇ 2 ಅಲ್ಲಿ ಮತ್ತೆ ಭೇಟಿಯಾಗೋಣ. ಇವತ್ತಿನ ಕ್ಲಾಸ್ ನಿಮಗೆ ತುಂಬ ಸಿಂಪಲ್ ಅನಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ಇಂಗ್ಲೀಷ್ ಕಲಿಯೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಬಾಯ್.